ಒಂಟಿತನ ನಮ್ಮವರು ಅಂತ ಯಾರೂ ಇಲ್ಲ ಅಥವಾ ಇದ್ದರೂ ಅವರೊಟ್ಟಿಗೆ ಹೇಳಿಕೊಳ್ಳಲಾಗದ ಮನಸ್ಸಿನ ಸಂಕಟ ಇದೆಯಲ್ಲ, ಅದು ಯಾವ ಕಾಯಿಲೆಗಿಂತಲೂ ಕಮ್ಮಿ ಇಲ್ಲ. ಅಷ್ಟು ಹಿಂಸೆ ನೀಡುತ್ತೆ. ಲೋನ್ಲಿನೆಸ್ ಅನ್ನೋದು ಆಲ್ಕೋಹಾಲ್ ಸಿಗರೇಟುಗಳಿಗಿಂತಲೂ ಕೂಡ ಹೆಚ್ಚು ಅಪಾಯಕಾರಿಯಂತೆ. ಹಾಗಿದ್ರೆ ಇದು ಎಷ್ಟು ಡೇಂಜರಸ್ ಆಗಬಹುದು ತೋರಿಸ್ತೀವಿ ನೋಡಿ. ಒಂಟಿತನ ಆಲ್ಕೋಹಾಲ್ ಸಿಗರೇಟ್ಗಿಂತ ಹೆಚ್ಚು ಅಪಾಯಕಾರಿ. ಒಬ್ಬಂಟಿತನದ ಸಂಕಟ, ಪರದಾಟ ಭಾರಿ ಡೇಂಜರ್. ಸಾಮಾಜಿಕ ಮಾಧ್ಯಮ ಬಳಸುವವರ ಯುಗದಲ್ಲಿ ಎಲ್ಲರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನುಸರಿಸ್ತಾ ಇದ್ರು. ನಿಜ ಜೀವನದಲ್ಲಿ ಜನರು ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ. ಇದರಿಂದ ಮದ್ಯಪಾನ, ಧೂಮಪಾನ ಮತ್ತು ಬೊಜ್ಜಿನಿಂದ ಉಂಟಾಗ್ತಾ ಇರುವ ಸಮಸ್ಯೆಗಳು ಕಂಡು ಬರ್ತಾ ಇವೆ. ಅನೇಕ ಸಂದರ್ಭಗಳಲ್ಲಿ ಒಂಟಿತನ ಮದ್ಯಪಾನ ಅಥವಾ ಧೂಮಪಾನಕ್ಕಿಂತ ಹೆಚ್ಚು ಅಪಾಯಕಾರಿ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವ ಕೆಲವು ರೋಗಿಗಳ ಮೇಲೆ ಈ ಸಂಶೋಧನೆ ನಡೆಸಲಾಗಿದ್ದು, ಇದು ಇಂಡಿಯನ್ ಜರ್ನಲ್ ಆಫ್ ಸೈಕಾಲಜಿಕಲ್ ಮೆಡಿಸಿನ್ ನಲ್ಲಿ ಪ್ರಕಟವಾಗಿದೆ. ಮನೋವೈದ್ಯಕೀಯ ವಿಭಾಗದ ವೈದ್ಯರು ಒಂಟಿತನವು ಆರೋಗ್ಯ ಬಿಕ್ಕಟ್ಟಾಗಿ ವೇಗವಾಗಿ ಹೆಚ್ಚುತ್ತಾ ಇದೆ ಎಂದು ಹೇಳ್ತಾರೆ. ಅಲ್ಲದೆ ಇದು ಮುಂದಿನ ದಿನಗಳಲ್ಲಿ ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವ ಜನರ ಮೇಲೂ ಪರಿಣಾಮ ಬೀರಲಿದೆ. ಒಂಟಿತನದ ಸಮಸ್ಯೆ ವಯಸ್ಸಾದವರಲ್ಲಿ, ಅದರಲ್ಲಿಯೂ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಮಧ್ಯಮ ವರ್ಗದ ಜನರಲ್ಲಿ ಒಂಟಿತನದ ಮಟ್ಟವು ತುಂಬಾ ಹೆಚ್ಚಾಗಿದೆ ಎಂಬ ಕಳವಳಕಾರಿ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಒಂಟಿತನ ಅನೇಕ ರೋಗಗಳಿಗೆ ಕಾರಣವಾಗ್ತಾ ಇದೆ. ತಜ್ಞ ವೈದ್ಯರು ಹೇಳುವ ಪ್ರಕಾರ ಒಂಟಿತನವು ದೇಹದಲ್ಲಿ ಅನೇಕ ಕಾಯಿಲೆಗಳಿಗೆ ಕಾರಣವಾಗಬಹುದು. ಈ ಕಾರಣದಿಂದಾಗಿ ಹೃದ್ರೋಗ, ಖಿನ್ನತೆ, ಮಾನಸಿಕ ಒತ್ತಡದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಮದ್ಯಪಾನ, ಧೂಮಪಾನ ಅಥವಾ ಬೊಜ್ಜಿನಿಂದ ಉಂಟಾಗುವ ರೋಗಗಳಂತೆಯೇ ಒಂಟಿತನದಿಂದಾಗಿ ಇದೇ ರೀತಿಯ ರೋಗಗಳು ಕಂಡುಬರ್ತಾ ಇದೆ. ಜನರು ತಮ್ಮ ಒಂಟಿತನವನ್ನ ಭಾವನೆಗಳಿಂದ ವ್ಯಕ್ತಪಡಿಸ್ತಾರೆ. ಇದು ದೇಹದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಎಂದು ಡಾಕ್ಟರ್ ಮೆಹ್ರಾ ಹೇಳ್ತಾರೆ. ಯಾಕೆ ಅಂದ್ರೆ ಒಂಟಿತನವು ದೇಹದಲ್ಲಿ ಒತ್ತಡವನ್ನ ಪ್ರಚೋದಿಸುತ್ತೆ. ಇದು ಕಾರ್ಟಿಸೋಲ್ ಮಟ್ಟವನ್ನ ಹೆಚ್ಚಿಸುತ್ತೆ. ಇದು ಒತ್ತಡದ ಹಾರ್ಮೋನ್ ಆಗಿದ್ದು, ಇದರ ಹೆಚ್ಚಳವು ದೇಹದಲ್ಲಿ ಅನೇಕ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಒಂಟಿತನದಿಂದಾಗಿ ಕಾರ್ಟಿಸೋಲ್ ಮಟ್ಟವು ಹೆಚ್ಚಾಗೋದು ಅನೇಕ ರೋಗಗಳಿಗೆ ಕಾರಣವಾಗುತ್ತೆ. ಇವು ಮದ್ಯಪಾನ ಅಥವಾ ಧೂಮಪಾನಕ್ಕಿಂತ ದೇಹದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಮಾನಸಿಕ ಆರೋಗ್ಯ ಹದಗೆಡುತ್ತೆ. ಇತ್ತೀಚೆಗೆ ಒಂಟಿತನ ದೊಡ್ಡ ಸಮಸ್ಯೆಯಾಗ್ತಾ ಇದೆ. ಇದು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಇದರಿಂದ ಒತ್ತಡ ಹೆಚ್ಚಿ ಅನೇಕ ರೋಗಗಳಿಗೆ ಕಾರಣವಾಗುತ್ತೆ. ಈ ಹಿಂದೆ ದಿ ಲ್ಯಾನ್ಸೆಟ್ ನಡೆಸಿದ ಸಂಶೋಧನೆಯು ಒಂಟಿತನವು ಮಾನಸಿಕ ಆರೋಗ್ಯವನ್ನ ಹದಗೆಡಿಸುತ್ತೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ, ಬೊಜ್ಜು ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಎಂದು ಬಹಿರಂಗಪಡಿಸಿದೆ. ಕಳೆದ ಕೆಲವು ವರ್ಷಗಳಿಂದ ಒಂಟಿತನದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇದು ವಯಸ್ಸಾದವರಲ್ಲಿ ಮಾತ್ರವಲ್ಲದೆ ಯುವಕರಲ್ಲಿಯೂ ಕಂಡುಬರ್ತಾ ಇದೆ. ರೋಗ ನಿರೋಧಕ ಶಕ್ತಿ ಹಾಳಾಗುತ್ತದೆ. ಒಂಟಿತನವು ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ. ಇದರಿಂದ ದೇಹವು ಸೋಂಕು ಮತ್ತು ರೋಗಗಳಿಗೆ ಒಳಗಾಗುವ ಭೀತಿ ಇರುತ್ತೆ. ಅಲ್ಲದೆ ಇದು ರೋಗಿಯ ಚೇತರಿಸಿಕೊಳ್ಳುವ ಪ್ರಕ್ರಿಯೆಯನ್ನ ನಿಧಾನಗೊಳಿಸಬಹುದು. ಅಲ್ಲದೆ ಗಾಯಗಳು ಅಥವಾ ಶಸ್ತ್ರಚಿಕಿತ್ಸೆಯಾದಾಗ ಅದು ವಾಸಿಯಾಗಲು ಕೂಡ ಸಮಯ ತೆಗೆದುಕೊಳ್ಳಬಹುದು. ನಿದ್ರೆಯನ್ನ ಹಾಳು ಮಾಡುತ್ತೆ. ನಿದ್ರೆಯ ಕೊರತೆಯು ಅನೇಕ ರೋಗಗಳಿಗೆ ಕಾರಣವಾಗುತ್ತೆ. ಇದು ಹೃದ್ರೋಗ, ಬಿಪಿ ಮತ್ತು ಅಧಿಕ ಸಕ್ಕರೆಯ ಅಪಾಯವನ್ನ ಹೆಚ್ಚಿಸುತ್ತೆ. ಅನೇಕ ಸಂದರ್ಭಗಳಲ್ಲಿ ದೀರ್ಘಕಾಲದ ಒಂಟಿತನವು ವ್ಯಕ್ತಿಯನ್ನ ಆತಂಕ ಮತ್ತು ಖಿನ್ನತೆಗೆ ನೂಕುತ್ತೆ. ಇದರಿಂದ ವ್ಯಕ್ತಿಯ ಆರೋಗ್ಯ ನಿಧಾನವಾಗಿ ಹದಗೆಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.